ಕುಮಟಾ ಚಿತ್ರಗಿಯ ಮಹಾತ್ಮ ಗಾಂಧಿ ಪ್ರೌಢಶಾಲೆಯಲ್ಲಿ ಶಾಲಾ ಸಂಸತ್ತಿನ ಚುನಾವಣಾ ಪ್ರಕ್ರಿಯೆ ತುರುಸಿನ ಮತದಾನದ ಮೂಲಕ ನಡೆಯಿತು. ಇಲಾಖೆಯ ನಿರ್ದೇಶನದಂತೆ ಮತದಾರ ಸಾಕ್ಷರತಾ ಕ್ಲಬ್ನ ಆಶ್ರಯದಲ್ಲಿ ಚಿತ್ರಗಿ ಮಹಾತ್ಮ ಗಾಂಧಿ ಪ್ರೌಢಶಾಲೆಯಲ್ಲಿ ಶಾಲಾ ಸಂಸತ್ತು ಚುನಾವಣೆಯು ತೀವ್ರ ತುರುಸಿನ ನಡುವೆ 98% ಬಿರುಸಿನ ಮತದಾನದೊಂದಿಗೆ ವ್ಯವಸ್ಥಿತವಾಗಿ ಆಯೋಜಿತವಾಯಿತು. ಶಾಲೆಯ 6 ವಿಭಾಗಗಳನ್ನು ಮತಕ್ಷೇತ್ರಗಳಾಗಿ ಪರಿಗಣಿಸಿ ಪ್ರತಿ ಕ್ಷೇತ್ರದಿಂದ ಓರ್ವ ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿನಿಯರ ಆಯ್ಕೆಯ ಪ್ರಕ್ರಿಯೆಯು ಮತದಾನದ ಮೂಲಕ ಜರುಗಿಸಲಾಯಿತು. ಮತಗಟ್ಟೆ ಅಧಿಕಾರಿಗಳಾಗಿ ಶಿಕ್ಷಣ ಮಹಾವಿದ್ಯಾಲಯದ ಪ್ರಶಿಕ್ಷಣಾರ್ಥಿಗಳಾದ ಹೇಮಾ ಪಟಗಾರ್, ಪೂಜಾ ಭಟ್, ಮಯೂರ್ ಕಿಲಾರಿ ಅವರು ಕಾರ್ಯನಿರ್ವಹಿಸಿದರು. ಮತಗಟ್ಟೆ ಪ್ರಿಸೈಡಿಂಗ್ ಅಧಿಕಾರಿಯಾಗಿ ಸಮಾಜ ವಿಜ್ಞಾನ ಶಿಕ್ಷಕ ಪ್ರದೀಪ್ ನಾಯಕ್ ಹಾಗೂ ಮುಖ್ಯ ಚುನಾವಣಾಧಿಕಾರಿಗಳಾಗಿ ಶಾಲಾ ಮುಖ್ಯ ಶಿಕ್ಷಕ ಪಾಂಡುರಂಗ ವಾಗ್ರೇಕರ್ ಪಾತ್ರ ನಿರ್ವಹಿಸಿದರು. ಮೊಬೈಲ್ ಅನ್ನು ಮತಯಂತ್ರವನ್ನಾಗಿ ಪರಿವರ್ತಿಸಿ ಪ್ರಾರಂಭದಲ್ಲಿ ಅಣುಕು ಮತದಾನ ನಡೆಸಿ ಮತದಾನ ಪ್ರಾರಂಭಿಸಲಾಯಿತು. ನೈಜ ಚುನಾವಣಾ ಅನುಭವ ಹಾಗೂ ವಿವಿಧ ಸಾಂದರ್ಭಿಕ ಸಮಸ್ಯೆಗಳನ್ನು ಪರಿಚಯಿಸುವ ಉದ್ದೇಶದಿಂದ ಪೋಲಿಂಗ್ ಏಜೆಂಟ್, ಪೊಲೀಸ್, ಆರೋಗ್ಯ ಕಾರ್ಯಕರ್ತರು, ವೃದ್ಧರು, ವಿಕಲಾಂಗರ ಪಾತ್ರಗಳನ್ನು ವಿದ್ಯಾರ್ಥಿಗಳು ನಿರ್ವಹಿಸಿ ಖುಷಿಪಟ್ಟರು. ಸರ್ವ ಶಿಕ್ಷಕ ಶಿಕ್ಷಕೇತರ ವೃಂದ ವ್ಯವಸ್ಥಿತ ಮತದಾನ ಪ್ರಕ್ರಿಯೆಯ ವಿವಿಧ ಹಂತಗಳನ್ನು ಸುಂದರವಾಗಿ ಸಂಯೋಜಿಸಿದರು. ಕೊನೆಯಲ್ಲಿ ವಿದ್ಯಾರ್ಥಿಗಳ ವ್ಯವಸ್ಥಿತ ಮಂತ್ರಿ ಮಂಡಳ ರಚಿಸಿ ವಿವಿಧ ಜವಾಬ್ದಾರಿಗಳ ಪರಿಚಯವನ್ನ ಮಾಡಿಸಲಾಯಿತು. ಜೀವನ ಆಚಾರಿ ಹಾಗೂ ನಿವೇದಿತಾ ಕಡ್ಲೆ ಶಾಲಾ ಮುಖ್ಯಮಂತ್ರಿಗಳಾಗಿ ಆಯ್ಕೆಯಾದರು. ಸಿಹಿ ವಿತರಣೆಯೊಂದಿಗೆ ಶಾಲಾ ಸಂಸತ್ತು ಹಾಗೂ ಮಂತ್ರಿ ಮಂಡಲ ರಚನೆಯ ಪ್ರಕ್ರಿಯೆಯು ಸುಲಲಿತವಾಗಿ ಸಂಪನ್ನಗೊಂಡಿತು. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.